ಮತ್ತೊಂದು ಕಡೆ ಬೆಂಗಳೂರಲ್ಲೇ ನಡೆದಿರುವಂತಹ ಪ್ರಕರಣ ಇದು. ಯುವತಿಗೆ ಲೈಂಗಿಕ ದೌರ್ಜನ್ಯವನ್ನ ನೀಡಲಾಗಿದೆ, ಮಾಡಲಾಗಿದೆ ಅಂತ ಹೇಳಿ ಆರೋಪಗಳು ಕೇಳಿಬಂದಿದೆ. ಕಸ್ಟಮರ್ ಕೇರ್ ನಲ್ಲಿ ಯುವತಿ ಪರಿಚಯ ಆಗುತ್ತೆ, ಡ್ರಗ್ಸ್ ಕೊಟ್ಟು ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಕಸ್ಟಮರ್ ಕೇರ್ ನಲ್ಲಿ ಯುವತಿಯ ಪರಿಚಯ ಆಗುತ್ತೆ, ಡ್ರಗ್ಸ್ ಎಲ್ಲ ಕೊಟ್ಟು ಆಕೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಆಂಧ್ರಪ್ರದೇಶ ಮೂಲದ ಲಕ್ಷ್ಮೀ ರೆಡ್ಡಿ ವಿರುದ್ಧ ದೂರು ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಎಸಗಿ ಜಾತಿ ನಿಂದನೆಯನ್ನೂ ಮಾಡಿದ್ದಾನೆ ಆತ ಅಂತ ಹೇಳಿ ಆರೋಪವನ್ನ ಮಾಡಲಾಗಿದೆ. ಇಲ್ಲೂ ಈಗ ಕೇಸ್ ದಾಖಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲೈಂಗಿಕ ದೌರ್ಜನ್ಯ ಎಸಗಿ ಜಾತಿ ನಿಂದನೆಯ ದೂರನ್ನ ದಾಖಲು ಮಾಡಲಾಗಿದೆ. ಕ್ರೆಡಿಟ್ ಕಾರ್ಡ್ ತಗೊಳ್ಳುವಂತ ನೆಪದಲ್ಲಿ ಪರಿಚಯ ಆಗುತ್ತೆ. ಅಕ್ಕನ ಬರ್ಡೇ ಇದೆ ಅಂತ ಹೇಳಿ ಕರ್ಕೊಂಡು ಹೋಗಿ ದೌರ್ಜನ್ಯವನ್ನ ಎಸಗಲಾಗಿದೆಯಂತೆ. ವಿಡಿಯೋ ಮಾಡಿ ಹಲವು ಬಾರಿ ದೌರ್ಜನ್ಯ ನಡೆಸಿರುವಂತ ಆರೋಪ ಕೇಳಿಬಂದಿದೆ. ಇಲ್ಲಿ ಜ್ಯೂಸ್ ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ಪ್ರಜ್ಞೆ ತಪ್ಪಿಸಿ ಅತ್ಯಾಚಾರ ಮಾಡಲಾಗಿದೆ ಅಂತ ಆರೋಪವನ್ನ ಯುವತಿ ಮಾಡಿದಾಳೆ. ಯುವತಿಯಿಂದ ಈಗ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ದೂರಿನಲ್ಲಿ ಲೈಂಗಿಕ ಶೋಷಣೆ, ಬೆದರಿಕೆ, ಜಾತಿ ನಿಂದನೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಟಾಯ್ಲೆಟ್ ಈ ತರ ಕರ್ಕೊಂಡೋಗಿ ಕೂದಲೆಲ್ಲ ಇಟ್ಕೊಂಡು ಟಾಯ್ಲೆಟ್ ಒಳಗಡೆ ನೋಡಿ ಇದೆಷ್ಟೋ ಅದೇ ನಿಮ್ ಜಾತಿಯವ್ರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ನಿಮ್ ಜಾತಿನೇ ಅಷ್ಟು. ನಿನ್ ಮನೇಲಿ ಅಂಬೇಡ್ಕರ್ ಫೋಟೋ ತೆಗಿ ಫಸ್ಟ್. ನಿಂಗ್ ಅಷ್ಟಿದ್ರೆ ನಿನ್ ಫೋನ್ ಅಲ್ಲಿರೋ ಅಂಬೇಡ್ಕರ್ ಫೋಟೋಗಳೆಲ್ಲ ತೆಗಿ. ನಿಂಗ್ ಬೇಕಾ ಎಷ್ಟು ಬೇಕಾದ್ ನಾವ್ ಬೆಳೆಸ್ಕೊಳಕ್ ಅಷ್ಟೇ ರೆಡಿ. ಅವ್ರು ತಿರ್ಗೋದಕ್ಕೆ, ಅವ್ರ ಜೊತೆ ಎಂಜಾಯ್ ಮಾಡೋದಕ್ಕೆ, ಅವ್ರಿಗೆ ಹೆಂಗ್ ಬೇಕಂಗ್ ನಮ್ಮನ್ನ ಬೆಳೆಸ್ಕೊಳಕ್ಕೆ ನಮ್ಮಂತ ಚೆನ್ನಾಗಿ ಹುಡುಗಿರೇ ಬೇಕು. ಅಂಬೇಡ್ಕರ್ ನಮ್ಗೋಸ್ಕರ ಏನ್ ಮಾಡಿದ್ರು ನಮ್ಗೂ ಗೊತ್ತು, ಓದಿರೋ ಪ್ರತಿಯೊಬ್ಬರಿಗೂ ಗೊತ್ತು. ಆ ಮನುಷ್ಯ ಯಾವತ್ತಾಗ ಕ್ಯಾಸ್ಟ್ ಬಗ್ಗೆ ಯಾವತ್ತೂ ಮಾತಾಡಿಲ್ಲ, ಎಲ್ಲಾರ್ಗು ಒಂದೇ ಹಕ್ಕು ಅಂತ ಮಾತಾಡಿರೋದು. ಯಾವಾಗ ಜನರು ನಮ್ಮ ಲೋ ಕ್ಲಾಸ್ ಆಗಿ ನೋಡಿದ್ರು ಅವಾಗ ನಮ್ಗೆ ಒಂದ್ ಸ್ವಲ್ಪ ಮರ್ಯಾದೆ ಕೊಡೋ ತರ ಮಾಡಿರೋ ಒಂದು ವ್ಯಕ್ತಿ ಅಷ್ಟೇ. ಅಂತ ವ್ಯಕ್ತಿ ಬಗ್ಗೆ ನೀನ್ ಅಷ್ಟು ಕೆಟ್ಟದಾಗ ಮಾತಾಡಿ, ನನ್ ಫೋನ್ ಹೊಡೆದಾಕಿ, ನನ್ನ ತಗೊಂಡೋಗಿ ಬಾತ್ರೂಮ್ ಕಕ್ಕಾಗೆ ನೀನ್ ಬೀಳ್ಸೋ ತನಕ ಇದಾಗಿದೆ ಅಂದ್ರೆ ನನ್ಗೆ ನ್ಯಾಯ ಬೇಕು ಸರ್. ಟಾಯ್ಲೆಟ್ ಈ ತರ ಕರ್ಕೊಂಡೋಗಿ ಕೂದಲೆಲ್ಲ ನೋಡಿ ಇದೆಷ್ಟೋ ಅದೇ ನಿಮ್ ಜಾತಿಯವ್ರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. 2019 ಇವರು HDFC ಕ್ರೆಡಿಟ್ ಕಾರ್ಡ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ. ಅಲ್ಲಿ ಟೆಲಿಕಾಲಿಂಗ್ ಅಲ್ಲಿ ಫೋನ್ ಮಾಡಿಬಿಟ್ಟು ಕ್ರೆಡಿಟ್ ಕಾರ್ಡ್ ಬೇಕಂತ ಕೇಳ್ತಾರಲ್ಲ, ಅಂಥಲ್ಲಿ ಪರಿಚಯ ಆಗುತ್ತೆ. ಪರಿಚಯ ಮಾಡಿಕೊಂಡು ಹಂಗೆ ಅವನು ಆಫೀಸಾಗಿ ಎಲ್ಲ ಬರೋದು, ಎಲ್ಲ ಅಡ್ರೆಸ್ ಎಲ್ಲ ತೊಗೊಂಡು ಬರ್ತಾನೆ. ಬಂದು ತಗೋತಾನೆ, ಮೀಟ್ ಆಗಿ ಮತ್ತೆ ಫ್ರೆಂಡ್ಶಿಪ್ ಇರೋದು ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಶಿಪ್ಪಲ್ಲಿ ಏನು ಮಾಡ್ತಾನೆ ಅಂದರೆ, ನಮ್ಮ ಸಿಸ್ಟರ್ದು ಇದು ಬರ್ಡೇ ಇದೆ, ನೀವು ಬನ್ನಿ ನಮ್ಮ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಕೊಂಡು ಹೋಗಿ ಏನೋ ಡ್ರಗ್ ಹಾಕಿ ಕೊಡ್ತಾನೆ. ಇದು ಟೀನ ಜ್ಯೂಸಲ್ಲಿ ಡ್ರಗ್ ಹಾಕಿಕೊಟ್ಟು ಹಂಗೆ ಇದು ಅನ್ಕಾನ್ಷಿಯಸ್ ಅಂತ ಹಾಕ್ತಾರೆ. ಅನ್ಕಾನ್ಷಿಯಸ್ ಆದಮೇಲೆ ಇವ್ರ ಜೊತೆಯಲ್ಲಿ ಎಲ್ಲ ರೇಪ್ ಎಲ್ಲ ಮಾಡಿ ಅವನು ಎಲ್ಲ ನ್ಯೂಡ್ ವೀಡಿಯೋಸ್ ಎಲ್ಲ ತೊಗೊಂಡು ಇಟ್ಕೊಂಡು ಅದೇ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಆವಾಗ 2000 ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿ. ಈ ಪ್ರಕರಣದಲ್ಲಿ ನಾವು ಗಮನಿಸೋದಾದ್ರೆ ಕಸ್ಟಮರ್ ಕೇರ್ ಟು ಫ್ರೆಂಡ್ಶಿಪ್ ಇಂದ ಲೈಂಗಿಕ ದೌರ್ಜನ್ಯ, ಜಾತಿ ನಿಂದನೆ ಕೇಸನ್ನ ಯುವತಿ ದಾಖಲು ಮಾಡಿದಾಳೆ. ಸುಮಾರು ಎಷ್ಟು ವರ್ಷಗಳಿಂದ ಪರಿಚಯ ಇತ್ತಂತೆ, ಕಸ್ಟಮರ್ ಕೇರ್ ನೆಪದಲ್ಲಿ ಯಾವ ತರ ಪರಿಚಯ ಆಗಿದ್ದು, ಅದಾದ್ಮೇಲೆ ನಿರಂತರವಾಗಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಆಕೆ ಆರೋಪ ಮಾಡಿದಾಳೆ, ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾಳೆ. ಆತನ ಮೇಲೆ ಏನಾದರೂ ಆಕ್ಷನ್ ಆಗಿದೆಯಾ ಲಕ್ಷ್ಮೀ ರೆಡ್ಡಿ ಮೇಲೆ? ಶರ್ಮಿತಾ, ಏನು ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೊಳ್ಳೋ ಸಂದರ್ಭದಲ್ಲಿ ಒಂದು ಕಸ್ಟಮರ್ ಕೇರ್ಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಯುವತಿಯನ್ನ ಪರಿಚಯ ಮಾಡಿಕೊಂಡ ಆಂಧ್ರ ಮೂಲದ ಯುವಕ ಏನಿದ್ದಾನೆ ಆತ ಆ ಯುವತಿಗೆ ಒಂದು ಲೈಂಗಿಕ ದೌರ್ಜನ್ಯ ಎಸಗಿ ಒಂದು ಜಾತಿ ನಿಂದನೆ ಮಾಡಿದ್ದಾನೆ ಅನ್ನೋದು ಆರೋಪ ಕೇಳಿ ಬಂದಿದೆ. ಈಗಾಗಲೇ ಆ ಯುವತಿಗ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ಅನ್ನು ಕೂಡ ದಾಖಲು ಮಾಡಿದ್ದು, ಏನು ಆಂಧ್ರ ಮೂಲದ ಲಕ್ಷ್ಮೀ ರೆಡ್ಡಿ ಎಂಬಾತನ ಮೇಲೆ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಮತ್ತೆ ಈ ಒಂದು ಕೇಸ್ ದಾಖಲಾಗ್ತಿದ್ದಂತೆ ಆತ ಕೂಡ ನಾಪತ್ತೆ ಆಗಿದ್ದು ಪೊಲೀಸರು ಆತನನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಏನು ಸುಮಾರು 2017ರಿಂದ ಆ ಯುವತಿ ಏನ್ ಪರಿಚಯ ಆಗುತ್ತೆ, ಒಂದು ಖಾಸಗಿ ಬ್ಯಾಂಕ್ ನಲ್ಲಿ ಕಸ್ಟಮರ್ ಕೇರ್ ನಲ್ಲಿ ಪರಿಚಯ ಆಗಬೇಕಾದ್ರೆ ಆತ ಕೂಡ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೊಳ್ಳೋ ಸಲುವಾಗಿ ಆ ಒಂದು ಬ್ಯಾಂಕ್ಗೆ ಹೋಗಿರ್ತಾನೆ. ನಂತರ ಇಬ್ಬರಿಗೂ ಪರಿಚಯ ಆಗಿ ನಂತರ ತನ್ನ ಅಕ್ಕನ ಬರ್ತ್ಡೇ ಇದೆ ಅಂತ ಒಂದು ಹೋಟೆಲ್ಗೆ ಕರೆದೊಯ್ದು ಅಲ್ಲಿ ಒಂದು ಜ್ಯೂಸ್ ನಲ್ಲಿ ಮತ್ತು ಬರುವಂತಹ ಔಷಧಿಯನ್ನು ಕೊಟ್ಟು ಆಕೆ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಕೂಡ ಎಸಗಿದ್ದಾನೆ ಅನ್ನೋದು ಆರೋಪವನ್ನ ಈಗ ಯುವತಿ ಮಾಡಿರೋದು. ನಂತರ ಆ ಒಂದು ವಿಡಿಯೋಗಳನ್ನ, ಖಾಸಗಿ ಕ್ಷಣದ ಒಂದು ವಿಡಿಯೋಗಳನ್ನ ಕೂಡ ಮಾಡಿಟ್ಕೊಂಡು ಅದನ್ನ ಬೆದರಿಕೆ ಹಾಕಿ ಪುನಃ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ ಅಂತೇಳಿ ಆ ಯುವತಿ ಮತ್ತೆ ಒಂದು ಆರೋಪವನ್ನು ಮಾಡಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಏರಿರೋದು. ಈಗಾಗಲೇ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಆ ಯುವತಿ ಕೊಟ್ಟ ದೂರಿನ ಮೇಲೆ ಒಂದು FIR ಕೂಡ ದಾಖಲಾಗಿದೆ. ಮತ್ತೆ ಆಂಧ್ರ ಮೂಲದ ಆ ಯುವಕ ಏನಿದ್ದಾನೆ ಆತನನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರೋದು. ಮತ್ತೆ ಇದೇ ವೇಳೆ ಏನು ಆರೋಪಿ ಇದ್ದಾನೆ ಆತ ಒಂದು ಜಾತಿ ನಿಂದನೆ ಕೂಡ ಮಾಡಿರೋದು. ಅದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಆ ಒಂದು ಸೆಕ್ಷನ್ ಅಡಿಯಲ್ಲಿ ಈಗ ಕೇಸನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ.